ರಿಯಲ್ ಎಸ್ಟೇಟ್ ಹೂಡಿಕೆಗೆ ಬೆಂಗಳೂರು ದಿ ಬೆಸ್ಟ್ ಪ್ಲೇಸ್. ಬೆಂಗಳೂರಲ್ಲಿ ಭೂಮಿ ಬೆಲೆ ಸಖತ್ ಕಾಸ್ಟ್ಲಿ. ಹೊಸಕೆರೆ ಹಳ್ಳಿಲಿ ಹೂಡಿಕೆಗೆ ವಿಪುಲಾವಕಾಶ. ಬೆಂಗಳೂರು ಮೈಸೂರು ಎಕಾನಮಿಕ್ ಕಾರಿಡಾರ್ನಿಂದ ಲಾಭವೋ ಲಾಭ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ಕೊಡ್ತೀವಿ ನೋಡಿ. ಬೆಂಗಳೂರು ಹೂಡಿಕೆದಾರರ ಸ್ವರ್ಗ, ಬೆಳೆಯುತ್ತಿರುವ ನಗರ. ಒಂದು ಕಾಲದಲ್ಲಿ ನಿವೃತ್ತಿದಾರರ ಸ್ವರ್ಗ ಅನಿಸ್ಕೊಳ್ತಾ ಇದ್ದಂಥ ಸಿಲಿಕಾನ್ ಸಿಟಿ ಇವತ್ತು IT ಹಬ್ ಆಗಿ ಬೆಳೆದಿದೆ. ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥ ಜನಸಂಖ್ಯೆಯಿಂದಾಗಿ ಉದ್ಯಾನ ನಗರಿ ಬೆಂಗಳೂರು ಎಂದಿಗೂ ಹೂಡಿಕೆದಾರರ ಹಾಟ್ಸ್ಪಾಟ್. ಹಾಗಾಗಿ ಬೆಂಗಳೂರಲ್ಲಿ ಇನ್ವೆಸ್ಟ್ಮೆಂಟ್ಗೆ ಇರುವಷ್ಟು ಅವಕಾಶ ಬೇರೆ ಯಾವ ಸಿಟಿಯಲ್ಲೂ ಇಲ್ಲ ಅಂತಲೇ ಹೇಳ್ಬೋದು. ನೀವೇನಾದರೂ ಒಂದೊಳ್ಳೆ ಸೈಟ್ ಖರೀದಿ ಮಾಡಬೇಕು, ಬೆಸ್ಟ್ ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡೋ ಪ್ಲ್ಯಾನ್ ಮಾಡಿದರೆ ಈ ವಿಡಿಯೋ ನಿಮಗಾಗಿ. ಅದರಲ್ಲೂ ಮೈಸೂರು ರೋಡ್ಗೆ ಹೊಂದಿಕೊಂಡೇ ಇರುವಂಥ ಹೊಸಕೆರೆ ಹಳ್ಳಿ ಇನ್ವೆಸ್ಟ್ ಮಾಡೋದಕ್ಕೆ ದಿ ಬೆಸ್ಟ್ ಏರಿಯಾ. ಬನಶಂಕರಿ, ಔಟರ್ ರಿಂಗ್ ರೋಡ್, ಮೈಸೂರು ರೋಡ್ಗೆ ಹೊಂದಿಕೊಂಡಿರುವಂಥ ಹೊಸಕೆರೆ ಹಳ್ಳಿ ದಕ್ಷಿಣ ಬೆಂಗಳೂರಿನ ಪ್ರಮುಖ ಭಾಗಗಳಲ್ಲಿ ಒಂದು. JP ನಗರ, ಜಯನಗರ, ರಾಜರಾಜೇಶ್ವರಿ ನಗರ, ಪದ್ಮನಾಭನಗರ, ಚಿಕ್ಕಲಸಂದ್ರ, ಗಟ್ಟಿಗೆರೆ ಮತ್ತು BML ಲೇಔಟ್ನಂತಹ ಏರಿಯಾ ಹೊಸಕೆರೆ ಹಳ್ಳಿಯ ಸುತ್ತ ಇವೆ. M ಸ್ಕ್ವೇರ್ ಹೈಟ್ಸ್, ಮಾರ್ಸ್ ಮೌಂಟ್, ಟಾಟಾ ದಿ ಪ್ರೊಮೋಂಟ್ ಮತ್ತು ಬ್ರೋಕೇಡ್ ವಿಸ್ಟಾದಂತಹ ಲಕ್ಸುರಿ ಹೌಸಿಂಗ್ ಸ್ಕೀಮ್ ಕೂಡ ಹೊಸಕೆರೆ ಹಳ್ಳಿಯಲ್ಲಿದೆ. ಎಲೆಕ್ಟ್ರಾನಿಕ್ ಸಿಟಿ ಕನೆಕ್ಟ್ ಆಗೋದಕ್ಕೆ ನೈಸ್ ರಸ್ತೆ ಕೂಡ ಹತ್ತಿರದಲ್ಲಿದೆ. ಇನ್ನು NH44 ಕೂಡ ಸಮೀಪದಲ್ಲೇ ಇದ್ದು ಇದರಿಂದ ಇಲ್ಲಿ ರಿಯಲ್ ಎಸ್ಟೇಟ್ ಸಿಕ್ಕಾಪಟ್ಟೆ ಬೂಮ್ ಆಗ್ತಾ ಇದೆ. ಇನ್ನು ಹೊಸಕೆರೆ ಹಳ್ಳಿಯಲ್ಲಿ ಯಾಕೆ ಹೂಡಿಕೆ ಮಾಡಬೇಕು, ಮನೆ, ಸೈಟ್, ಅಪಾರ್ಟ್ಮೆಂಟ್ ಖರೀದಿ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಯಾಕೆ, ಈ ಏರಿಯಾದಲ್ಲಿ ಏನೆಲ್ಲ ಸೌಲಭ್ಯಗಳಿದ್ದಾವೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಮೊದಲಿಗೆ ಹೊಸಕೆರೆ ಹಳ್ಳಿ ಸ್ಟ್ರೆಂತ್ ಏನು ಅನ್ನೋದನ್ನು ನೋಡೋದಾದರೆ, ಹೊಸಕೆರೆ ಹಳ್ಳಿಯ ಪ್ರಮುಖ ಸ್ಟ್ರೆಂತ್ ಅಂದರೆ ಕನೆಕ್ಟಿವಿಟಿ. ಹೊಸಕೆರೆ ಹಳ್ಳಿಗೆ ಸಿಟಿಯ ಇತರೆ ಭಾಗಗಳಿಂದ ಉತ್ತಮ ಸಂಪರ್ಕ ವ್ಯವಸ್ಥೆ ಇದೆ. ಮೈಸೂರು ರಸ್ತೆ ಮೆಟ್ರೋ ನಿಲ್ದಾಣ 15 ನಿಮಿಷ ದೂರದಲ್ಲಿದ್ದು, ನಾಯಂಡಹಳ್ಳಿ ರೈಲು ನಿಲ್ದಾಣ 4.3 ಕಿಲೋಮೀಟರ್ ದೂರದಲ್ಲಿದೆ. 10 ನಿಮಿಷದಲ್ಲಿ ರೀಚ್ ಆಗಬಹುದು. ಇನ್ನು ಔಟರ್ ರಿಂಗ್ ರೋಡ್ ಇಲ್ಲಿನ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿದ್ದು, ಹೊಸಕೆರೆ ಹಳ್ಳಿ ಪಕ್ಕದಲ್ಲೇ ಹಾದು ಹೋಗುತ್ತೆ. ಹೊಸಕೆರೆ ಹಳ್ಳಿಯಿಂದ ಅಕ್ಕಪಕ್ಕದ ಎಲ್ಲ ಸ್ಥಳಗಳಿಗೆ ಪ್ರಯಾಣಿಸೋದಕ್ಕೆ BMTC ಬಸ್ಗಳು ಸಹ ಲಭ್ಯ ಇದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೊಸಕೆರೆ ಹಳ್ಳಿಯಿಂದ ಸುಮಾರು 43 ನಿಮಿಷಗಳಲ್ಲಿ ತಲುಪಬಹುದು. ಇದನ್ನು ಬಳ್ಳಾರಿ ರಸ್ತೆ ಮೂಲಕವೂ ಕೂಡ ತಲುಪಬಹುದು. ಇನ್ನು ಬೆಂಗಳೂರು ಮೈಸೂರು ಎಕಾನಮಿಕ್ ಕಾರಿಡಾರ್ನಿಂದ ಇಲ್ಲಿ ಭೂಮಿಯ ಬೆಲೆ ಗಗನಕ್ಕೇರಿದೆ. ಹತ್ತಿರದಲ್ಲೇ ನಂದಿ ನೈಸ್ ಕಾರಿಡಾರ್ ಇದ್ದು ತುಮಕೂರು ರಸ್ತೆ, ಎಲೆಕ್ಟ್ರಾನಿಕ್ ಸಿಟಿಗೆ ಈಸಿ ಆಕ್ಸೆಸ್ ಸಿಗುತ್ತೆ. ಪ್ರತಿಷ್ಠಿತ ಬಡಾವಣೆಗಳಾದಂಥ ಬನಶಂಕರಿ, ವಿಜಯನಗರ, ಜಯನಗರ ಬಡಾವಣೆಗಳಿಂದ ಸುತ್ತುವರೆದಿದೆ. ಹೊಸಕೆರೆ ಹಳ್ಳಿ ಬಡಾವಣೆಯ ವೀಕ್ನೆಸ್ ನೋಡೋದಾದರೆ, ಈ ಬಡಾವಣೆ ಈಗಾಗಲೇ ಡೆವಲಪ್ ಆಗಿರುವ ಬಡಾವಣೆ ಆಗಿರೋದ್ರಿಂದ ಹೊಸ ಪ್ರಾಪರ್ಟಿ ಖರೀದಿಯೂ ಕೂಡ ಇಲ್ಲಿ ಅವಕಾಶ ಇದೆ. ಹೊಸಕೆರೆ ಹಳ್ಳಿ ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ಪ್ರೀಮಿಯಂ ಮತ್ತು ಅಫೋರ್ಡೆಬಲ್ ಪ್ರಾಪರ್ಟಿಗಳು ಇಲ್ಲಿ ಸಿಗ್ತವೆ. ಆದರೆ ಈ ಏರಿಯಾಗೆ ಈಗಾಗಲೇ ಡಿಮಾಂಡ್ ಹೆಚ್ಚಿರೋದ್ರಿಂದ ಸೈಟ್ ಬೆಲೆ ಗಗನಕ್ಕೇರಿದೆ. ಇದನ್ನು ಹೊರತುಪಡಿಸಿ ಹೊಸಕೆರೆ ಹಳ್ಳಿ ಫ್ಲೈಓವರ್ ಕಾಮಗಾರಿ ನೆನೆಗುದಿಗೆ ಬಿದ್ದಿದ್ದು ಟ್ರಾಫಿಕ್ ಸಮಸ್ಯೆ ತಲೆಬಿಸಿ ತರಿಸುತ್ತೆ. ಗಾರ್ಬೇಜ್ ಸಮಸ್ಯೆ ಕೂಡ ಇದೆ. ಇಲ್ಲಿ ರೋಡ್ಗಳು ಸ್ವಲ್ಪ ಇಕ್ಕಟ್ಟಾಗಿದ್ದಾವೆ. ಹೀಗಾಗಿ ಕಾರಿದ್ದವರಿಗೆ ತುಸು ಪಾರ್ಕಿಂಗ್ ಸಮಸ್ಯೆ ಕಾಡಬಹುದು. ಇನ್ನು ಕುಡಿಯುವ ನೀರು ಇಲ್ಲಿನ ಮತ್ತೊಂದು ಸಮಸ್ಯೆಯಾಗಿದ್ದು, ಹೊಸಕೆರೆ ಹಳ್ಳಿ ಕೆರೆ ಮಲಿನವಾಗಿರೋದ್ರಿಂದ ಇಲ್ಲಿನ ಜನಕ್ಕೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ. ಹೂಡಿಕೆಗೆ ಯಾಕೆ ಬೆಸ್ಟ್ ಪ್ಲೇಸ್ ಅಂತ ನೋಡೋದಾದರೆ, ಹೊಸಕೆರೆ ಹಳ್ಳಿಯಿಂದ ಮೈಸೂರು ರಸ್ತೆಯ ಮೂಲಕ ಮಾನ್ಯತಾ ಟೆಕ್ ಪಾರ್ಕ್ ತಲುಪುವುದಕ್ಕೆ ಸುಮಾರು 1.5 ಗಂಟೆಗಳ ಡ್ರೈವ್ ತೆಗೆದುಕೊಳ್ಳುತ್ತೆ. IT ಹಬ್ಗಳಿಗೆ ಸುಲಭವಾದಂಥ ಸಂಪರ್ಕ ಹೊಸಕೆರೆ ಹಳ್ಳಿಯಿಂದ ಇದೆ. IT ಉದ್ಯೋಗಿಗಳ ಆದ್ಯತೆಯ ಸ್ಥಳವನ್ನಾಗಿಯೂ ಕೂಡ ಮಾಡಿಕೊಂಡಿದ್ದಾರೆ. ಉದಾಹರಣೆಗೆ ಒಬ್ಬರು 45 ನಿಮಿಷದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ IT ಹಬ್ಬನ್ನು ತಲುಪಬಹುದು. ಜೊತೆಗೆ ಈಶ್ವರಿ ಇಂಗ್ಲಿಷ್ ಸ್ಕೂಲ್, ನರಗುಂದ ಕಾಲೇಜ್ ಆಫ್ ಫಾರ್ಮಾ, ಶ್ರೀ ದತ್ತಾತ್ರೇಯ ಕಾಲೇಜ್, ಕಿಡ್ಸೋ ಮಾಂಟೆಸರಿ ಇತ್ಯಾದಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಿದ್ದು, ವೀಕೆಂಡ್ ಚಿಲ್ ಮಾಡೋದಕ್ಕೆ ಗೋಪಾಲನ್ ಆರ್ಕಿಡ್ ಮಾಲ್, ಕೆಲಸಕ್ಕೆ ಗ್ಲೋಬಲ್ ವಿಲೇಜ್ ಹಬ್ ಕೂಡ ಇದೆ. ಇನ್ನು 1 BHK ಮನೆ 8ರಿಂದ 10 ಸಾವಿರ ರೂಪಾಯಿಗೆ, 2 BHK 13 ರಿಂದ 20 ಸಾವಿರಕ್ಕೆ ಲಭ್ಯ ಇದೆ. ಮನೆ ಸೈಟ್ ರೇಟ್ ಹೇಗಿದೆ ಅಂತ ನೋಡೋದಾದರೆ, ಹೊಸಕೆರೆ ಹಳ್ಳಿ ಸ್ವಲ್ಪ ಕಾಸ್ಟ್ಲಿ ಏರಿಯಾ. ಯಾಕೆ ಅಂದರೆ ನಿಮಗೆ ಒಂದು 3 BHK ಅಪಾರ್ಟ್ಮೆಂಟ್ 48.8 ಲಕ್ಷದಿಂದ 3,20 ಲಕ್ಷದವರೆಗೆ ಸಿಗುತ್ತೆ. ಇನ್ನು 2 BHK ಅಪಾರ್ಟ್ಮೆಂಟು 27.9 ಲಕ್ಷದಿಂದ 2.09 ಕೋಟಿ ತನಕ ರೇಂಜ್ನಲ್ಲಿದೆ. ರೆಂಟ್ ನೋಡೋದಾದರೆ 3 BHK ಮನೆ 22 ಸಾವಿರದಿಂದ ಶುರುವಾದರೆ 2 BHK 12 ಸಾವಿರಕ್ಕೆಲ್ಲ ಸಿಗುತ್ತೆ. ಮನೆ ಬೇಡ, ಸೈಟ್ ಖರೀದಿ ಮಾಡ್ತೀವಿ ಅಂದರೆ 1 ಸ್ಕ್ವೇರ್ ಫೀಟ್ಗೆ 600 ರೂಪಾಯಿಯಿಂದ 13,700 ರೂಪಾಯಿವರೆಗೂ ಕೂಡ ಇದೆ. ಇನ್ನು ಹೆಲ್ತ್ ಆ್ಯಂಡ್ ಎಜುಕೇಷನ್ ನೋಡೋದಾದರೆ, ಇಲ್ಲಿ ಮನೆ ಮಾಡಿದ್ರೆ ಮಕ್ಕಳ ಎಜುಕೇಷನ್ ಹೇಗಪ್ಪ ಅಂತ ಯೋಚನೆ ಬೇಡ. ನಿಮಗೆ ಹತ್ತಿರದಲ್ಲೇ ಈಶ್ವರಿ ಇಂಗ್ಲಿಷ್ ಸ್ಕೂಲ್ ಇದೆ, ನರಗುಂದ ಫಾರ್ಮಸಿ ಕಾಲೇಜ್ ಕೂಡ ಇದೆ. ಕಿಡ್ಸೋ ಮಾಂಟೆಸರಿ ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು.
ಹತ್ತಿರದಲ್ಲಿ ದೊಡ್ಡ ಆಸ್ಪತ್ರೆಗಳು ಯಾವುದೂ ಇಲ್ಲ. ಹೀಗಾಗಿ ಎಮರ್ಜೆನ್ಸಿ ಟೈಮ್ನಲ್ಲಿ ರಿಸ್ಕ್ ಆಗಬಹುದು. ಇರೋ ಸಮಸ್ಯೆಗಳೇನು ಅಂತ ನೋಡೋದಾದರೆ, ಹೊಸಕೆರೆಹಳ್ಳಿ ಡೆವಲಪ್ ಆಗಿರುವಂಥ ಏರಿಯಾ ಆಗಿದ್ದರೂ ಇನ್ನೂ ಚರಂಡಿ ಸಮಸ್ಯೆ ಹಾಗೇ ಇದೆ. ಗಾರ್ಬೇಜ್ ಸಮಸ್ಯೆ ಕೂಡ ಇದ್ದು, ರೋಡ್ಗಳು ಕೂಡ ಸಿಕ್ಕಾಪಟ್ಟೆ ಚಿಕ್ಕದಾಗಿದ್ದಾವೆ. ಪಾರ್ಕಿಂಗ್ ಸಮಸ್ಯೆ ಇದೆ, ಕುಡಿಯೋ ನೀರಿಗೂ ಇಲ್ಲಿ ಸಮಸ್ಯೆ ಇದೆ. ಈ ಪ್ರಾಬ್ಲಮ್ಗಳು ಓಕೆ ಅಂತಾದರೆ ನೀವು ಹೊಸಕೆರೆಹಳ್ಳಿಯಲ್ಲಿ ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ಹೋಮ್ ಫಸ್ಟನ್ನು ಫಾಲೋ ಮಾಡಿ.